ವೆಲ್ಕಮ್ ಟು ಶಂಕರ್ IAS ಅಕಾಡೆಮಿ. ಕನ್ನಡದಲ್ಲಿ ನಾವು ಕರೆಂಟ್ ಅಫೇರ್ಸ್ ಸೀರೀಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಏರ್ ಪೊಲ್ಯೂಷನ್ ಬಗ್ಗೆ ಈ ಆರ್ಟಿಕಲ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಡುತ್ತೆ. ಅಂದರೆ ನಮಗೆ ಕೊರೋನಾ ಅಂದರೆ ಒಂದು ಪ್ಯಾಂಡಮಿಕ್ ಅಂತ ಗೊತ್ತಾಗುತ್ತೆ, ಅಥವಾ ಯಾವುದಾದ್ರೂ ಹೆಲ್ತ್ ಇಶ್ಯೂ ಬಂದರೆ ಪ್ಯಾಂಡಮಿಕ್ ಅಂತ ಗೊತ್ತಾಗುತ್ತೆ. ಬಟ್ ಈ ಆರ್ಟಿಕಲ್ನಲ್ಲಿ ಒಂದು ಏರ್ ಅಥವಾ ಗಾಳಿ ವಾಯುಮಾಲಿನ್ಯ ಹೆಚ್ಚಾದರೆ ಯಾವ ರೀತಿಯಾದ ಪ್ಯಾಂಡಮಿಕ್ ಬರುತ್ತೆ, ಭಾರತ ವಾಯುಮಾಲಿನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ ಎಷ್ಟೆಲ್ಲ ಸ್ಟೆಪ್ಸ್ಗಳನ್ನ ತೊಗೊಂಬಂದಿದೆ, ಮತ್ತು ಅದ್ರ ಡ್ರಾಬ್ಯಾಕ್ಸ್ ಏನು, ಇನ್ನು ಯಾವ ರೀತಿ ಸ್ಟೆಪ್ಸ್ಗಳನ್ನ ತೊಗೊಬೇಕು ಅಂತ ಹೇಳಿಬಿಟ್ಟು ಈ ಆರ್ಟಿಕಲ್ನ ಮೂಲಕ ನೋಡ್ಕೊಳ್ಳೋಣ. ಮೊದಲಿಗೆ ಈ ಆರ್ಟಿಕಲ್ ಪ್ರಕಾರ ಭಾರತದ ವಾಯುಮಾಲಿನ್ಯ ಸಿವಿಯರ್ ಪೊಸಿಷನ್ಗೆ ಹೋಗಿದೆ. ಅಂದರೆ ಸೈಲೆಂಟ್ ಪ್ಯಾಂಡಮಿಕ್ ಆಗಿ ಎಲ್ಲರ ಉಸಿರಾಟಕ್ಕೆ ತೊಂದರೆಯನ್ನು ಮಾಡ್ತಿದೆ. ಸೊ ರೆಸ್ಪಿರೇಟರಿ ಡಿಸೀಸಸ್ಗಳನ್ನ ಡೇ ಟು ಡೇ ಇನ್ಕ್ರೀಸ್ ಮಾಡ್ತಿದೆ. ಭಾರತದಲ್ಲಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದರ ಯಾವ ಪ್ರೋಗ್ರಾಮ್ಸು ಇಲ್ವಾ? ತುಂಬ ಪ್ರೋಗ್ರಾಮ್ಸ್ ಇದೆ. ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಇಂಡೆಕ್ಸ್, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ಮತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನಾ, ನ್ಯಾಷನಲ್ ಸೋಲಾರ್ ಮಿಷನ್, ಈ ರೀತಿಯಾದಂತಹ ಏರ್ ಕ್ವಾಲಿಟಿನ ಪ್ರಾಪರ್ ಮಾಡೋದಕ್ಕೋಸ್ಕರ ತುಂಬ ಪ್ರೋಗ್ರಾಮ್ಸ್ಗಳನ್ನ ಭಾರತ ತಗೊಂಬಂದಿದೆ. ಇದಕ್ಕೊಂದು ಲೀಗಲ್ ಆ್ಯಕ್ಷನ್ಸ್ನ ತಗೊಬೇಕು ಅಂತ ಏರ್ ಪೊಲ್ಯೂಷನ್ ಆ್ಯಕ್ಟ್ನ ಕೂಡ ತಗೊಂಬಂದಿದೆ. ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟನ್ನು ಕೂಡ ಭಾರತ ಎಸ್ಟಾಬ್ಲಿಷ್ನ ಮಾಡಿಕೊಂಡಿದೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನ ನಾವು ತಗೊಂಬರ್ತಾ ಇದ್ರು. ಯಾಕೆ ಭಾರತದಲ್ಲಿ ಏರ್ ಪೊಲ್ಯೂಷನ್ ಅಥವಾ ವಾಯುಮಾಲಿನ್ಯ ಈಗ ಸ್ಟ್ರಕ್ಚರಲ್ ಇಶ್ಯೂ ಆಗಿ ಚೇಂಜ್ ಆಗಿದೆ? ಸ್ಟ್ರಕ್ಚರಲ್ ಇಶ್ಯೂ ಅಂದರೆ ಏನು ಅಂತ ಹೇಳಿಬಿಟ್ಟು ಈ ಆರ್ಟಿಕಲ್ನ ಮೂಲಕ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಭಾರತದಲ್ಲಿ ಏರ್ ಪೊಲ್ಯೂಷನ್ಗೋಸ್ಕರ ನಾವು ನೋಡೋದಕ್ಕಿಂತ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ತಾ ಹೋದರೆ ಇದನ್ನು ಎನ್ವಿರಾನ್ಮೆಂಟ್ GS3 ಅಡಿಯಲ್ಲಿರುವಂತಹ ಎನ್ವಿರಾನ್ಮೆಂಟಲ್ಲಿ ಪೊಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಅಂಡರಲ್ಲಿ ಬರ್ಕೊಬೋದಾಗತ್ತೆ. ಹಾಗೆಯೇ ಜಿಯೋಗ್ರಫಿಯಲ್ಲಿ ಕೂಡ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನೋಡ್ಬೋದು, ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟಲ್ಲಿ ಕೂಡ ಏರ್ ಪೊಲ್ಯೂಷನ್ ಬಗ್ಗೆ ನೋಡ್ಕೋಬೋದಾಗತ್ತೆ. ನಂತರ 2024 ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್. ಸೊ ಯಾಕೆ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2024 ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2023 ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ರಿಲೀಸ್ ಮಾಡಿರ್ತಾರೆ. ಸೊ ನಮಗೆ ಎಕ್ಸಾಮಲ್ಲಿ ಯಾರು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ ಅಂತ ಡೈರೆಕ್ಟಾಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ KPSC ಮತ್ತು KAA ಎಕ್ಸಾಮಲ್ಲಿ. ಬಟ್ ನಮಗೆ UPSC ಪರ್ಸ್ಪೆಕ್ಟಿವ್ ಆಗಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ, ಮತ್ತು ನಮ್ಮ ಬಾರ್ಡ್ರಿಂಗ್ ಕಂಟ್ರೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಯಾವ ರೀತಿ ಇದೆ, ಅದರ ಜೊತೆ ಭಾರತದ ಸ್ಥಿತಿ ಹೇಗಿದೆ, ಈ ರೀತಿ ಅನಾಲಿಟಿಕಲ್ ವೇಲಿ ಅಥವಾ ಎಕ್ಸ್ಪ್ಲನೇಷನ್ ಯೂಸ್ ಮಾಡಿಬಿಟ್ಟು ನಾವಲ್ಲಿ ಈ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2024. ಸೊ ಇದನ್ನು ರಿಲೀಸ್ ಮಾಡೋದು ಯಾರು ಅಂತ ಹೇಳಿದ್ರೆ ಸ್ವಿಸ್ ಕಂಪನಿ IQ ಏರ್ ಅಂತ ಹೇಳಿಬಿಟ್ಟು. ಸೊ ಇವರು ಪ್ರತಿ ವರ್ಷ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಸೊ ಈ ವರ್ಷದ ಪ್ರಕಾರ ಭಾರತ ಪೊಲ್ಯೂಟೆಡ್ ಕಂಟ್ರೀಸಲ್ಲಿ 5ನೇ ಪೊಸಿಷನಲ್ಲಿದೆ. ಸೊ 2023 ಭಾರತ 3ನೇ ಪೊಸಿಷನಲ್ಲಿದ್ದು ಇತ್ತು. ಇವಾಗ ಸ್ವಲ್ಪ ರಿಕವರ್ ಆಗಿಬಿಟ್ಟು 5ನೇ ಪೊಸಿಷನ್ಗೆ ಬಂದಿದೆ. ಅಂಡ್ ಆಲ್ಸೋ ಹೆಲ್ತ್ ಎಫೆಕ್ಟ್ ಇನ್ಸ್ಟಿಟ್ಯೂಟ್ 2021 ಇದರ ಪ್ರಕಾರ 8.1 ಮಿಲಿಯನ್ ಡೆತ್ ಏರ್ ಪೊಲ್ಯೂಷನ್ ಇಂದ ಆಗಿದೆ ಇಡೀ ಪ್ರಪಂಚದಲ್ಲಿ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕಿಂತ ಈಗ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಲ್ಲಿ ಭಾರತ 5ನೇ ಪೊಲ್ಯೂಟೆಡ್ ಕಂಟ್ರಿ ಆಗಿ ಹೊರಹೊಮ್ಮಿದೆ. ಮುಂಚೆ 3ನೇ ಸ್ಥಾನದಲ್ಲಿತ್ತು, 2 ಪೊಸಿಷನ್ ರಿಕವರ್ ಮಾಡಿಕೊಂಡಿದೆ ಬಿಕಾಸ್ ಆಫ್ ದ ಗವರ್ಮೆಂಟ್ ಇನಿಷಿಯೇಟಿವ್ಸ್. ಇನ್ನು ಭಾರತದ ರಾಜಧಾನಿ ನ್ಯೂ ದಿಲ್ಲಿ ಯಾವಾಗಲೂ ಕೂಡ ಏರ್ ಪೊಲ್ಯೂಷನ್ಗೋಸ್ಕರ ಹೆಸರುವಾಸಿಯಾಗಿರುವಂತಹ ಜಾಗ. ಸೊ ಈ ಜಾಗದಲ್ಲಿ ಮೊದಲ ಕ್ಯಾಪಿಟಲ್ ಆಗಿ, ಅಂದರೆ ಪೊಲ್ಯೂಟೆಡ್ ಕ್ಯಾಪಿಟಲ್ಸ್ ಅಲ್ಲಿ ಮೊದಲ ಕ್ಯಾಪಿಟಲ್ ಆಗಿರೋದು ನ್ಯೂ ದಿಲ್ಲಿ, ನಮ್ಮ ಭಾರತದ ನ್ಯೂ ದಿಲ್ಲಿ ಆಗಿದೆ. ಅದೇ ರೀತಿ ಒಟ್ಟು ಮೊದಲ 20 ಸಿಟೀಸ್ ಅಲ್ಲಿ, ಪೊಲ್ಯೂಟೆಡ್ ಸಿಟೀಸ್ ಅಲ್ಲಿ 13 ಸಿಟೀಸ್ಗಳು ಭಾರತದ ಸಿಟೀಸ್ಗಳೇ ಆಗಿದೆ. ಸೊ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಯಾಕೆ ಆಗ್ತಿದೆ ಭಾರತದಲ್ಲಿ? ಅಂಡ್ ಆಲ್ಸೋ ಅಸ್ಸಾಂ ಮತ್ತೆ ಮೇಘಾಲಯ ನಮಗೆ ಎವರ್ಗ್ರೀನ್ ಫಾರೆಸ್ಟ್ ಇರುವಂತಹ ಜಾಗ, ಅಲ್ಲಿರುವಂತಹ ಒಂದು ಪ್ಲೇಸ್, ಅಸ್ಸಾಂ ಮತ್ತೆ ಮೇಘಾಲಯ ಬಾರ್ಡರ್ ಅಲ್ಲಿ ಈ ಪ್ಲೇಸ್ ಬರುತ್ತೆ. ಪ್ಲೇಸ್ ನೇಮ್ ಬಂದ್ಬಿಟ್ಟು ಬರೈನ್ ಅಂತ ಹೇಳ್ಬಿಟ್ಟು
ಸೊ ಈ ಸಿಟಿಯಲ್ಲಿ ಫ್ಯಾರನ್ಹೀಟ್, ಸೊ ಈ ಒಂದು ಪ್ಲೇಸ್ ಅಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 128.2 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಅಲ್ಲಿ ನಮಗೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಕಡಿಮೆ ಇದ್ರೂ ಕೂಡ ಏರ್ ಕ್ವಾಲಿಟಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ತುಂಬಾನೇ ಪೊಲ್ಯೂಷನ್ ನ ಮಾಡ್ತಿದೆ ಅಸ್ಸಾಂ ಮತ್ತೆ ಮೇಘಾಲಯ ರೀಜನ್ ಅಲ್ಲಿ. ಸೊ ಇಷ್ಟೆಲ್ಲ ಥ್ರೆಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಸೊ ನಂತರ ಏರ್ ಪೊಲ್ಯೂಷನ್ ಅಂದ್ರೆ ಏನು? ಸೊ ರಿಪೋರ್ಟ್ ಅಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ಹೇಳ್ತಿದ್ದಾರೆ, ಬಟ್ ಏರ್ ಪೊಲ್ಯೂಷನ್ ಅಂದ್ರೆ ಏನು? ಸೊ ನಮ್ಮ ಅಟ್ಮಾಸ್ಫಿಯರಿಕ್ ಕಂಪೋಸಿಷನ್ ಏನಿದೆ ಅಲ್ಲ, ಸೊ ಅಟ್ಮಾಸ್ಫಿಯರಿಕ್ ಕಂಪೋಸಿಷನ್ ಅಲ್ಲಿ ಎಕ್ಸ್ಟ್ರಾ ಅನ್ಸರ್ಟೈನಿಟಿ ಏನಾದ್ರೂ ಆಡ್ ಆದ್ರೆ ಅಥವಾ ಏನಾದ್ರೂ ಚೇಂಜಸ್ ಆದ್ರೆ ಅದರ ಕಂಪೋಸಿಷನ್ ಅಲ್ಲಿ, ಆವಾಗ ನಾವು ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಸೊ ಇದರಿಂದ ಥ್ರೆಟ್ ತುಂಬಾನೇ ಇದೆ. ಅದಕ್ಕಿಂತ ಮುಂಚೆ ಮೇಜರ್ ಕಾಸಸ್ ಏನು ಏರ್ ಪೊಲ್ಯೂಷನ್ ಆಗ್ತಿರೋದಕ್ಕೆ? ಒಂದು, ಪ್ರತಿಯೊಂದು ಸಿಟೀಸ್ ಅಲ್ಲಿ, ಇವಾಗ ಸಿಟೀಸ್ ಅಷ್ಟೇ ಅಲ್ಲ, ಈವನ್ ನಾವು ಅರ್ಬನ್ ರೂರಲ್ ಏರಿಯಾ ಅಂತ ಕಂಪೇರ್ ಮಾಡ್ಕೊಂಡ್ರೆ ಈವನ್ ರೂರಲ್ ಏರಿಯಾಸ್ ಅಲ್ಲಿ ಕೂಡ ಪ್ರತಿಯೊಂದು ಮನೆಗೂ ಕೂಡ ವೆಹಿಕಲ್ಸ್ ಇದ್ದೇ ಇರುತ್ತೆ. ಸೊ ಆ ವೆಹಿಕಲ್ಸ್ ಬಗ್ಗೆ ನಾಲೆಡ್ಜ್ ನಮಗೇನ್ ಗೊತ್ತು? ವೆಹಿಕಲ್ಸ್ ಡಿಗ್ನಿಟಿ ಆಫ್ ದ ಲೈಫ್ ನ ಇನ್ಕ್ರೀಸ್ ಮಾಡ್ತಿದೆ, ಬಟ್ ವೆಹಿಕಲ್ಸ್ ಎಮಿಟ್ ಮಾಡ್ತಾ ಇರುವಂತಹ ಕಾರ್ಬನ್ ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, PM10 ಮತ್ತೆ ಈ ರೀತಿ ಪಾರ್ಟಿಕಲ್ಸ್ ಗಳು ಏನ್ ಮಾಡ್ತಿದೆ, ನಮ್ಮ ಗ್ಲೋಬಲ್ ನ ವಾರ್ಮ್ ಮಾಡ್ತಾ ಬರುತ್ತೆ, ಹಾಗೆ ಏರ್ ಪೊಲ್ಯೂಷನ್ ಕೂಡ ಜಾಸ್ತಿ ಮಾಡ್ತಿದೆ. ಸೊ ಇದರಿಂದ ನಮ್ಗೆ ಕ್ರಾನಿಕ್ ಡಿಸೀಸ್ ಬರ್ತಿದೆ. ಇದ್ರ ಮೂಲಕ ಈ ಆರ್ಟಿಕಲ್, ನಾವ್ ಇವಾಗ ಏನ್ ಆರ್ಟಿಕಲ್ ನ ಡಿಸ್ಕಸ್ ಮಾಡ್ತಿದೀವಿ, ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟೋ ಸ್ಕೂಲ್ಸ್ ಗಳು ಸಮ್ಮರ್ ಅಲ್ಲಿ ಕ್ಲೋಸ್ ಆಗಿದೆ, ಯಾಕೆ? ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಡೆಲ್ಲಿಯನ್ನೇ ಎಕ್ಸಾಂಪಲ್ ತಗೊಂಡ್ರೆ, ಈಗ ಒಂದು 4 months ಗಿಂತ ಮುಂಚೆ ನೋಡ್ಕೊಂಡ್ರೆ ಡೆಲ್ಲಿಯಲ್ಲಿ ಸ್ಟಬಲ್ ಬರ್ನಿಂಗ್ ಇಂದ ತುಂಬಾ ಏರ್ ಪೊಲ್ಯೂಷನ್ ಆಗಿತ್ತು. ಸೊ ಆ ಟೈಮಲ್ಲಿ ವೆಹಿಕಲ್ಸ್ ಗಳನ್ನ ಡೆಲ್ಲಿಗೆ ಹೋಗೋದಕ್ಕೆ ಅವಾಯ್ಡ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ಹೆಚ್ಚು ಪೊಲ್ಯೂಷನ್ ಡೆಲ್ಲಿ ರೀಜನ್ ಅಲ್ಲಿ ಆಗೋ ಚಾನ್ಸಸ್ ಇತ್ತು, ಅದಕ್ಕೋಸ್ಕರ. ಸೊ ವೆಹಿಕಲ್ಸ್ ನಾವು ಅಲೋ ಮಾಡಿದ್ರೆ ಅದರಿಂದ ಎಮಿಟ್ ಆಗುವಂತಹ ಪಾರ್ಟಿಕಲ್ಸ್ ಎಕ್ಸ್ಟ್ರಾ ಲೋಡ್ ಅನ್ನ ಆಡ್ ಮಾಡುತ್ತೆ ಏರ್ಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಸೊ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಅಲ್ಲೂ ಕೂಡ ನಮಗೆ ಸಲ್ಫರ್ ಆಕ್ಸೈಡ್ಸ್, ನೈಟ್ರಸ್ ಆಕ್ಸೈಡ್ಸ್ ಮತ್ತೆ ಕೋಲ್ ಬೇಸ್ಡ್ ಇಂಡಸ್ಟ್ರಿಯಲ್ ಕೂಡ ಈ ರೀತಿಯಾದಂತಹ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ. ಇನ್ನ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಎಸ್ಪೆಷಲಿ ಸ್ಟಬಲ್ ಬರ್ನಿಂಗ್. ಡೆಲ್ಲಿ ಏರ್ ಪೊಲ್ಯೂಷನ್ ಆಲ್ವೇಸ್ ಇನ್ ನ್ಯೂಸ್. ಯಾಕೆ? ಸ್ಟಬಲ್ ಬರ್ನಿಂಗ್. ಸೊ ಈ ಸ್ಟಬಲ್ ಬರ್ನಿಂಗ್ ಇಂದ PM 2.5 ಮತ್ತೆ ಕಾರ್ಬನ್ ಮೊನಾಕ್ಸೈಡ್ಸ್ ಜಾಸ್ತಿ ಆಗ್ತಿದೆ. ಅಂಡ್ ಆಲ್ಸೋ ಫರ್ಟಿಲೈಸರ್ಸ್ ಕೂಡ ಎಸ್ಪೆಷಲಿ ನೈಟ್ರಸ್ ಆಕ್ಸೈಡ್ ನಮ್ಗೆ ಎಕ್ಸ್ಟ್ರಾ ಆಡ್ ಆಗ್ತಿದೆ. ಅಷ್ಟೇ ಅಲ್ಲ, ನಾವು ಫರ್ಟಿಲೈಸರ್ಸ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈವನ್ ಸಾಯಿಲ್ ಪೊಲ್ಯೂಷನ್ ಕೂಡ ಆಗುತ್ತೆ. ಸಾಯಿಲ್ ಪೊಲ್ಯೂಷನ್ ಅಲ್ಲಿ ಸಾಯಿಲ್ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ಗೆ ಥ್ರೆಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಅಷ್ಟೇ ಅಲ್ಲ, ಫರ್ಟಿಲೈಸರ್ಸ್ ನ ನಾವು ಯೂಸ್ ಮಾಡೋದ್ರಿಂದ, ಕೆಮಿಕಲ್ಸ್ ನ ನಾವು ಆ ಪಕ್ಕದಲ್ಲಿರುವಂತಹ ವಾಟರ್ ಬಾಡೀಸ್ಗೆ ಬಿಡೋದ್ರಿಂದ ಒಂದು ಆಕ್ವಿಟಿಕ್ ಎಕೋಸಿಸ್ಟಮ್ ನ ಕೂಡ ಹಾಳಾಗ್ತಿದೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಬಯೋಮಾಸ್ ಬರ್ನಿಂಗ್, ಹೊಲೆಯನ್ನ ಉರಿಸೋದು, ವುಡ್ ಯೂಸೇಜ್, ಕೌಡಂಗ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕೋಲ್ ಕಾಸಿಂಗ್ ಇಂಡೋರ್ ಪೊಲ್ಯೂಷನ್ಸ್. ಸೊ ಇದೆಲ್ಲ ಪೊಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್, ಸಿಮೆಂಟ್ ಡಸ್ಟ್ಗಳನ್ನ ಯೂಸ್ ಮಾಡ್ತೀವಿ, ಸಿಲಿಕಾಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಇದರಿಂದ ಕೂಡ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಅಂಡ್ ಆಲ್ಸೋ ಪ್ರತಿಯೊಂದು ಬಿಲ್ಡಿಂಗ್ ಇಂದ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಿರೋದು ಎಕ್ಸ್ಟ್ರಾ ಗ್ಲೋಬಲ್ ವಾರ್ಮಿಂಗ್ ನ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ವೇಸ್ಟ್ ವಾಟರ್ ಅಂಡ್ ಡಿಫಾರೆಸ್ಟೇಷನ್ ಮತ್ತೆ ವೇಸ್ಟ್ ವಾಟರ್ ಬರ್ನಿಂಗ್ ಇಂದ. ಸೊ ನಮ್ಗೆ ಗ್ರೀನ್ ಟ್ರಿಬ್ಯುನಲ್ಲು ಟೈರ್ಸ್ ಗಳನ್ನ ಓಪನ್ ಬರ್ನಿಂಗ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಟೈರ್ಸ್ ಇಂದ ಈವನ್ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸಲ್ಫರ್ ಆಕ್ಸೈಡ್ಸ್ ನ ಇನ್ನೂ ಕೂಡ ಆಡ್ ಮಾಡುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಟೈರ್ಗಳನ್ನ ಓಪನ್ ಬರ್ನಿಂಗ್ ಮಾಡೋದಕ್ಕೆ ಸ್ಟಾಪ್ ಮಾಡ್ತಾರೆ. ಅಂಡ್ ಆಲ್ಸೋ ವೇಸ್ಟ್ ಗಳನ್ನ ಓಪನ್ ಆಗಿ ಬರ್ನಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ನ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮೇಜರ್ ಕಾಸಸ್. ಇದರಿಂದ ಸ್ಮಾಗ್ ಆಗುತ್ತೆ, ಎಷ್ಟೋ ಸಿಟೀಸ್ಗಳು ಅಥವಾ ಎಷ್ಟೋ ವಿಲೇಜಸ್ಗಳು ಸ್ಮಾಗ್ ಇಂದ ಮುಚ್ಕೋತಾ ಇದೆ. ಅಂಡ್ ಆಲ್ಸೋ ಸ್ಮೋಕ್. ಸೊ ಇವಾಗ ನಮ್ಗೆ ಕೆಲವೊಂದು ಸಿಟೀಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ರಾತ್ರಿ ಹೊತ್ತು ಸ್ಟಾರ್ ಗೇಜಿಂಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಸ್ ಕಾಣೋದಿಲ್ಲ, ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಚೆನ್ನಾಗಿ ನಕ್ಷತ್ರಗಳು ಕಾಣಿಸ್ತಾ ಇತ್ತು. ಸೊ ಇದೆಲ್ಲ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಗ್ತಿರೋಂತಹ ರೀಸನ್ಸ್ಗಳು.
ಸೊ ಮೇಜರ್ ಜುಡಿಷಿಯಲ್ ಇಂಟರ್ವೆನ್ಷನ್ಸ್ ಏನೇನಿದೆ, ಇಲ್ಲಿ ತನಕ ಯಾವ್ಯಾವ ರೀತಿಯ ಜುಡಿಷಿಯಲ್ ಸ್ಟೆಪ್ಸ್ ಗಳನ್ನ ತಗೋಬರಲಾಗಿದೆ ಏರ್ ಪೊಲ್ಯೂಷನ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ರೆ, MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1987 ಅಲ್ಲಿ ಈ ಒಂದು ಕೇಸ್ ಬಂದಿತ್ತು. ಇದು ಓಲಿಯಂ ಗ್ಯಾಸ್ ಲೀಕ್ ಕೇಸ್ ರಿಲೇಟೆಡ್ ಇರುತ್ತೆ. ಸೊ ಆ ಟೈಮಲ್ಲಿ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆಬ್ಸಲ್ಯೂಟ್ ಲಿಯಾಬಿಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನೆಕ್ಸ್ಟು MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1998 ಡೆಲ್ಲಿ ವೆಹಿಕ್ಯುಲರ್ ಪೊಲ್ಯೂಷನ್ ರಿಲೇಟೆಡ್ ಕೇಸ್ ಇದು. ಸೊ ನಿಮಗೆ ಈ ಕೇಸಸ್ಗಳನ್ನ ಮೇನ್ಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. GS3 ಪೊಲ್ಯೂಷನ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಮೇನ್ಸ್ ಅಲ್ಲಿ ಕೂಡ ಈ ಒಂದು ಕೇಸಸ್ ಗಳನ್ನ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೆಲ್ಲೋರ್ ಸಿಟಿಸನ್ಸ್ ವೆಲ್ಫೇರ್ ಫೋರಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1996. ಇದು ಪ್ರಿಕಾಷನರಿ ಪ್ರಿನ್ಸಿಪಲ್ ಮತ್ತೆ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅನ್ನೋಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಒಂದು ಕೇಸು ಪ್ರಿಕಾಷನರಿ ಪ್ರಿನ್ಸಿಪಲ್ ಮತ್ತೆ ಪೊಲ್ಯೂಟರ್ ಸ್ಪೇಸ್ ನ ತಗೊಂಡ್ಬಂದಿದ್ದು ಅಂತ. ಸೊ ನಿಮಗೆ ನೆನಪಿರ್ಬೇಕಾಗುತ್ತೆ ವೆಲ್ಲೋರ್ ಸಿಟಿಸನ್ಸ್ ವೆಲ್ಫೇರ್ ಫೋರಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋದು. ನೆಕ್ಸ್ಟ್ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1988 ಗಂಗಾ ಪೊಲ್ಯೂಷನ್ ಕೇಸು. ಸೊ ಇದರಿಂದ ಗಂಗಾ ರೀಜನ್ ಅಲ್ಲಿರುವಂತಹ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಗಳನ್ನ ಕ್ಲೋಸ್ ಮಾಡಲಾಯಿತು. ನೆಕ್ಸ್ಟ್ MK ರಜನಿತ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2024 ರೀಸೆಂಟ್ ಕೇಸ್ ಇದು. ಇದು ರೈಟ್ ಟು ಬಿ ಫ್ರೀ ಫ್ರಮ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಅಂಡರ್ ಆರ್ಟಿಕಲ್ 14 and 21. ಸೊ ನಮ್ಗೆ ಕ್ಲೈಮೇಟ್ ಅಂದ್ರೆ ಪೊಲ್ಯೂಟ್ ಆಗದೇ ಇರುವಂತಹ ಕ್ಲೈಮೇಟ್ ಅಲ್ಲಿ ನಮ್ಗೆ ಇರಬಹುದು ಅನ್ನೋದನ್ನ ಆರ್ಟಿಕಲ್ 21 ಅಂಡರ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಇವಾಗ ಕನ್ಸಿಡರ್ ಮಾಡಲಾಗಿದೆ. ಸೊ ಇದಿಷ್ಟು ಕೇಸಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟಿಗೆನೆ ಹೇಳಿದೆ ಗೌರ್ಮೆಂಟ್ ತುಂಬಾ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮೇಜರ್ ಇನಿಷಿಯೇಟಿವ್ಸ್ ಗಳನ್ನ ನೋಡ್ಕೊಂಡ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂಡರ್ ಅಲ್ಲಿ ಇದನ್ನ ತಗೊಂಬರಲಾಗಿದೆ. ಸೊ 2019 ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ನ ತಗೊಂಡ್ಬರ್ತೀವಿ. ಸೊ ಈ ಒಂದು ಪ್ರೋಗ್ರಾಮ್ ನ ಏಮ್ ಏನು ಅಥವಾ ಆಬ್ಜೆಕ್ಟಿವ್ ಏನು ಅಂತ ನೋಡ್ಕೊಂಡ್ರೆ PM10 ಪರ್ಟಿಕ್ಯುಲರ್ ಮ್ಯಾಟರ್ 10 ಮತ್ತೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಇದನ್ನ 20 to 30% ಬೈ ದ ಇಯರ್ 2024 ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಇಟ್ಕೊಂತಾರೆ. ಈ ಟಾರ್ಗೆಟ್ ನ ಟೋಟಲ್ 132 ಸಿಟೀಸ್ ಅಲ್ಲಿ ನಾವು ಈ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಅದೇ ಬೇಸ್ ಇಯರ್ 2019 ಅಂತ ಇಟ್ಕೊಂತಾರೆ. ಅಂದ್ರೆ 2019 ಬೇಸ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ 2024 ಒಳಗಡೆ ನಾವು PM10 PM 2.5 ಎರಡನ್ನೂ ಕೂಡ ರೆಡ್ಯೂಸ್ ಮಾಡಬೇಕು. ಇವಾಗ 24 ಆಯ್ತಲ್ವಾ, ಸೊ ಹಂಗಾಗಿ ಇದನ್ನ ಮತ್ತೆ ರಿವೈಸ್ ಮಾಡಲಾಗಿದೆ. 2024 ನ 2026 ಅಂತ ಹೇಳ್ಬಿಟ್ಟು ಹೊಸದಾಗಿ ರಿವೈಸ್ ಮಾಡ್ಕೊಂಡಿದ್ದಾರೆ. ಸೊ ರಿವೈಸ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇದು ಹೈ ಹಿಲ್ಡಿಂಗ್ ಏರಿಯಾ ಆಗುತ್ತೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಏನಕ್ಕೋಸ್ಕರ ಇದನ್ನ ತಗೊಂಡ್ಬಂದಿದ್ದು ಅಂತ ಹೇಳಿದ್ರೆ ಫ್ರೀ LPG ಕನೆಕ್ಷನ್ಸ್ ಗಳನ್ನ ರೂರಲ್ ಏರಿಯಾಸ್ ಅಲ್ಲಿ ಕೊಡೋದಕ್ಕೋಸ್ಕರ, ಪೂರ್ ಹೌಸ್ ಹೋಲ್ಡ್ಸ್ ಗಳಿಗೆ ಕೊಡೋದಕ್ಕೋಸ್ಕರ. ಸೊ ಇದರಿಂದ ನಾವು ಕಿಚನ್ ಅಲ್ಲಿ ಏನೆಲ್ಲ ಎಮಿಟ್ ಆಗ್ತಿತ್ತಲ್ವಾ ಅದನ್ನ ರೆಡ್ಯೂಸ್ ಮಾಡಬಹುದು. ಸ್ವಚ್ಛ ಭಾರತ್ ಮಿಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮಾಡೋದಕ್ಕೋಸ್ಕರ ಸ್ವಚ್ಛ ಭಾರತ್ ಮಿಷನ್ ನ ತಗೊಂಡ್ಬರ್ತಾರೆ. ಇದು ಆನ್ ಗೋಯಿಂಗ್ ಮಿಷನ್ ಆಗಿದೆ, ತುಂಬಾ ಸಕ್ಸಸ್ಫುಲ್ ಕೂಡ ಕಂಡಿರುವಂತಹ ಮಿಷನ್ ಇದು. ನೆಕ್ಸ್ಟ್ ಫೇಮ್ ಸ್ಕೀಮ್ ಏನಕ್ಕೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ನಾವು ಪ್ರಮೋಟ್ ಮಾಡೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ನಾರ್ಮಲ್ ವೆಹಿಕಲ್ಸ್ ಇಂದ ಏನೆಲ್ಲ ಪೊಲ್ಯೂಷನ್ಸ್ ಆಗ್ತಿದೆ ಅಲ್ವಾ ಅದನ್ನ ಅವಾಯ್ಡ್ ಮಾಡಬಹುದು. ಅಂಡ್ ಆಲ್ಸೋ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಸಬ್ಸಿಡಿಯನ್ನ ಕೊಡ್ತಿದೆ ಗವರ್ಮೆಂಟ್. ಯಾಕೆ ಕೊಡ್ತಿದೆ ಅಂತ ಹೇಳಿದ್ರೆ ಜನಗಳಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ತಗೊಳ್ಳಿ ಅನ್ನುವಂತಹ ಒಂದು ನಿಟ್ಟಿನಿಂದ ಗವರ್ಮೆಂಟ್ ಸಬ್ಸಿಡೀಸ್ ಗಳನ್ನ ಕೊಡ್ತಿದೆ. ಅಂಡ್ ಸಬ್ಸಿಡೀಸ್ ನ ಕೊಡೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ. ಬಟ್ ಒಂದು ಡ್ರಾಬ್ಯಾಕ್ ಏನು, ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್. ಸೊ ಎಲ್ಲಾ ಕಡೆ ನಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಚಾರ್ಜ್ ಮಾಡೋದಕ್ಕೆ ಸ್ಟೇಷನ್ ಇರೋದಿಲ್ಲ. ಅದಕ್ಕೋಸ್ಕರ ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಚಾರ್ಜ್ ಮಾಡೋದಕ್ಕೆ ಸ್ಟೇಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರಲ್ವಾ ಅವ್ರಗಳಿಗೂ ಕೂಡ ಗವರ್ಮೆಂಟ್ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಿದೆ. ಸೊ ಫೇಮ್ ಸ್ಕೀಮ್ಸ್ ಇಂದ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಕೂಡ ಆಗಿದೆ. ಇದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡ್ತಾ ಇದೆ. ನೆಕ್ಸ್ಟ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಬಿಕಾಸ್ ಕ್ಲೈಮೇಟ್ ಚೇಂಜ್ ನ ಮಿಟಿಗೇಟ್ ಮಾಡೋದಕ್ಕೋಸ್ಕರ ಭಾರತದಲ್ಲಿ 8 ಮಿಷನ್ಗಳನ್ನ ತಗೊಂಡು ಬಂದಿರುವಂತಹ ಇಂಪಾರ್ಟೆಂಟ್ ಆಕ್ಷನ್ ಪ್ಲಾನ್ ಇದು. ಅಂದ್ರೆ ಕ್ಲೈಮೇಟ್ ಚೇಂಜ್ಗೆ ಏನೆಲ್ಲಾ ಥ್ರೆಟ್ ಬರ್ತಾ ಇದೆ
ಅದೆಲ್ಲದನ್ನು ಕೂಡ ಒಂದೊಂದು ಪಾಯಿಂಟ್ ಮಾಡಿಬಿಟ್ಟು ಅದೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿರುವಂತಹ ಸ್ಟೆಪ್ ಇದು. ಸೊ ಪ್ರೈಮ್ ಮಿನಿಸ್ಟರ್ಸ್ ಕೌನ್ಸಿಲ್ ಆನ್ ಕ್ಲೈಮೇಟ್ ಚೇಂಜ್, ಇದರ ಅಂಡರ್ ಅಲ್ಲಿ ಈ ಒಂದು ಕ್ಲೈಮೇಟ್ ಚೇಂಜ್ ಪ್ರೋಗ್ರಾಮ್ನ ನಾವು ತಗೊಂಡ್ಬರ್ತೀವಿ. ಇದರ ಮೂಲಕ ಯಾವೆಲ್ಲ ಮಿಷನ್ಸ್ಗಳನ್ನ ನಾವು ಇಲ್ಲಿ ತನಕ ಎಸ್ಟಾಬ್ಲಿಷ್ ಮಾಡಿದೀವಿ ಅಂತ ಹೇಳಿದ್ರೆ, ಮೊದಲಿಗೆ ಸೋಲಾರ್ ಮಿಷನ್. ಸೊ ಸೋಲಾರ್ಗೂ ಏರ್ ಪೊಲ್ಯೂಷನ್ಗೂ ಏನ್ ಸಂಬಂಧ? ನ್ಯಾಷನಲ್ ಸೋಲಾರ್ ಮಿಷನ್ ನಲ್ಲಿ ನಾವು 100 ಗಿಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. ಇದರಲ್ಲಿ ಆಲ್ರೆಡಿ 70 ಗಿಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ನಾವು ರೀಚ್ ಮಾಡಿದೀವಿ. ಸೊ ಇದರಿಂದ ರಿನ್ಯೂವೇಬಲ್ ಎನರ್ಜಿಯನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ರಿನ್ಯೂವೇಬಲ್ ಎನರ್ಜಿಯನ್ನ ಪ್ರಮೋಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವು ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಪ್ರೊಡ್ಯೂಸ್ ಮಾಡ್ತಿರೋಂತಹ ಏನೆಲ್ಲ ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಏನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಸ್ ಗಳನ್ನ ತರ್ತಾ ಇದ್ದಾರೆ. ಅಂಡ್ ಆಲ್ಸೋ ಯಾರು ಸೋಲಾರ್ ಪವರ್ ಅನ್ನ ಅಥವಾ ಸೋಲಾರ್ ಪ್ಯಾನೆಲ್ಸ್ ಇಂದ ಯಾರು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರದನ್ನ ಗವರ್ಮೆಂಟ್ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಎಷ್ಟು ಅಮೌಂಟ್ ಅಂತ ಕೂಡ ಕೊಡ್ತಾ ಇದೆ. ಇದೆಲ್ಲ ಏರ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ಅದ್ರ ಜೊತೆಗೆ ನ್ಯಾಷನಲ್ ಗ್ರೀನ್ ಇಂಡಿಯಾ ಪ್ರೋಗ್ರಾಮ್ ನ ತಗೊಂಡ್ಬಂದಿದೆ. ಈ ಗ್ರೀನ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಟ್ರೀ ಕವರ್ ಗಳನ್ನ ಇನ್ಕ್ರೀಸ್ ಮಾಡೋದು. ಟ್ರೀ ಕವರ್ ಅಂತ ಹೇಳಿದ್ರೆ ಫಾರೆಸ್ಟ್ ರೀಜನ್ ಇಂದ ಆಚೆ ಇರುವಂತಹ ಮರಗಳು, ಅದನ್ನ ಟ್ರೀ ಕವರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಈ ಸ್ಟಾರ್ ರೇಟಿಂಗ್ ಸಿಸ್ಟಮ್ಸ್ ಗಳನ್ನ ಕೇಳಿರ್ತೀರ. ಫ್ರಿಡ್ಜ್ ಮೇಲೆ ಸ್ಟಾರ್ ರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ, AC ಯಲ್ಲಿ ಸ್ಟಾರ್ ರೇಟಿಂಗ್. ಯಾಕೆ? ಆ ಸಿಸ್ಟಮ್ಗಳು ಎನರ್ಜಿಯನ್ನ ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡಿಬಿಟ್ಟು ನಮ್ಗೆ ಬೆಟರ್ ಆಗಿರುವಂತಹ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿಯನ್ನ ತಗೊಂಡ್ಬಂದಿರೋದು. ಸೊ ಯಾವ ಎಫಿಷಿಯನ್ಸಿ ಪ್ರಾಡಕ್ಟ್ ಗಳಿರುತ್ತೆ ಆ ಪ್ರಾಡಕ್ಟ್ಸ್ ಗಳಿಗೆ ಗವರ್ಮೆಂಟ್ ಬೆಟರ್ ಮಾರ್ಕೆಟಿಂಗ್ ನ ಕೂಡ ಪ್ರೊವೈಡ್ ಮಾಡ್ತಿದೆ. ನೆಕ್ಸ್ಟ್ ನ್ಯಾಷನಲ್ ವಾಟರ್ ಮಿಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ನ್ಯಾಷನಲ್ ವಾಟರ್ ಮಿಷನ್ ನ ತಗೊಂಡ್ಬಂದಿದೆ. ನಂತರ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್. ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೆಟರ್ ಆಗಿರಬೇಕು, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇರಬೇಕು, ಕ್ಲೈಮೇಟ್ ಪ್ರಾಪರ್ ಆಗಿರ್ಬೇಕು ಅಂದ್ರೆ ಏರ್ ಪೊಲ್ಯೂಷನ್ ಇಲ್ಲದೆ ಇರುವಂತಹ ಕ್ಲೈಮೇಟ್ ಇರಬೇಕು, ಬೆಟರ್ ರೋಡ್ ಇರಬೇಕು, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರ್ಬೇಕು. ಇದು ಸಸ್ಟೈನಬಲ್ ಹ್ಯಾಬಿಟ್ಯಾಟ್ಗೋಸ್ಕರ. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್. ಸೊ ನಮ್ಗೆ ಹಿಮಾಲಯ ಇಲ್ಲ ಅಂತ ಹೇಳಿದ್ರೆ ಇಂಡಿಯಾ ಫುಲ್ ಡೆಸರ್ಟ್ ಆಗ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಸೊ ಹಿಮಾಲಯನ್ ಎಕೋಸಿಸ್ಟಮ್ ಇಂದ ನಮ್ಮ ಭಾರತಕ್ಕೆ ಈವನ್ ಮೆಡಿಸಿನಲ್ ಪ್ಲಾಂಟ್ಸ್ ಗಳು ಅಂಡ್ ಆಲ್ಸೋ ಭಾರತದಲ್ಲಿ ಪೊಲ್ಯೂಷನ್ ಕೂಡ ರಿಡ್ಯೂಸ್ ಆಗ್ತಾ ಇದೆ, ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ, ಕರೆಕ್ಟ್ ಅಲ್ಲ? ಸೊ ಇದಕ್ಕೋಸ್ಕರ ಹಿಮಾಲಯನ್ ಎಕೋಸಿಸ್ಟಮ್ ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಮಿಷನ್ ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಲ್ಲಿ ನಾವು ಯೂಸ್ ಮಾಡುವಂತಹ ಮೆಕ್ಯಾನಿಸಮ್ಸ್ ಇದೆಯಲ್ಲ, ಟ್ರಾಕ್ಟರ್ಸ್ ಆಗಿರ್ಬೋದು ಅಥವಾ ಟಿಲ್ಲರ್ಸ್ ಆಗಿರ್ಬೋದು, ಇದೆಲ್ಲ ಏನಾಗ್ತಾ ಇದೆ, ಎಮಿಷನ್ಸ್ ಗಳನ್ನ ಜಾಸ್ತಿ ಆಗ್ತಿದೆ. ಅಷ್ಟೇ ಅಲ್ಲ, ನಾವು ಯೂಸ್ ಮಾಡುವಂತಹ ಪೆಸ್ಟಿಸೈಡ್ಸ್, ಅರ್ಬಿಸೈಡ್ಸ್ ಮತ್ತೆ ಫರ್ಟಿಲೈಸರ್ಸ್, ಇದರಿಂದ ಕೂಡ ಎಕ್ಸ್ಟ್ರಾ ಕೆಮಿಕಲ್ಸ್ ವಾಯು ಮಾಲಿನ್ಯವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ನ ತಗೊಂಡ್ಬಂದಿದ್ದಾರೆ. ಸೊ ಇದನ್ನ ಅಚೀವ್ ಮಾಡ್ಬೇಕಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ತಗೊಂಡ್ಬರ್ಬೇಕು ಅಂಡ್ ಆಲ್ಸೋ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂಡ್ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ವಿಚ್ ಇಸ್ ಇನ್ ನ್ಯೂಸ್, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಸ್ಪಾಂಜ್ ಸಿಟೀಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಇದೆಲ್ಲದ್ರಿಂದ ನಾವು ಏರ್ ಕ್ವಾಲಿಟಿಯನ್ನ ಇನ್ನೂ ಕೂಡ ಬೆಟರ್ ಆಗಿ ಇಂಪ್ರೂವ್ ಮಾಡಬಹುದು. ನಂತರ ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಡ್ಜ್ ಫಾರ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ ಸ್ಟ್ರೈಟ್ ವೇ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಮಿಟಿಗೇಟ್ ಆಗುತ್ತೆ? ನೋ. ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ತಗೊಂಡ್ಬರೋದಕ್ಕೋಸ್ಕರ ಇನ್ನೊಂದು ಮಿಷನ್ ನ ತಗೊಂಡ್ಬಂದಿದ್ದಾರೆ. ಲಾಸ್ಟ್ ಒನ್ ಏರ್ ಕ್ವಾಲಿಟಿ ಇಂಡೆಕ್ಸ್, ರಿಯಲ್ ಟೈಮ್ ಏರ್ ಮಾನಿಟರಿಂಗ್ ನ ಮಾಡೋದಕ್ಕೋಸ್ಕರ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ಕಲರ್ ಕೋಡಿಂಗ್ಸ್ ಮತ್ತೆ ನಂಬರ್ ನ ಇಟ್ಕೊಂಡ್ಬಿಟ್ಟು ಯಾವ ರೀಜನ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಏರ್ ಕ್ವಾಲಿಟಿ ಇದೆ, ಸಿವಿಯರ್, ಗುಡ್, ಈ ತರ ನಾರ್ಮಲ್, ಈ ತರ ಏರ್ ಕ್ವಾಲಿಟಿಯನ್ನ ಮೆಷರ್ ಮಾಡಲಾಗುತ್ತೆ. ಅದೇ ರೀತಿಯ ಗವರ್ಮೆಂಟ್ ಅಲ್ಲಿ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಕೂಡ ಇದೆ, ಕರೆಕ್ಟ್ ಅಲ್ವಾ? ಅಂಡ್ ನಾರ್ಮಲ್ ಆಗಿ ಗವರ್ಮೆಂಟ್ ಸ್ಟೆಪ್ಸ್ ಗಳನ್ನ ತಗೊಳ್ತಾನೆ ಇದೆ, ಏನಕ್ಕೋಸ್ಕರ? ಏರ್ ಪೊಲ್ಯೂಷನ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಸೊ ಇದೆಲ್ಲ ಮೇಜರ್ ಗವರ್ಮೆಂಟ್ ಸ್ಟೆಪ್ಸ್ ಗಳು ಏರ್ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನ ತಗೊಂಡಿದ್ದೀವಿ. ಹೇಗೆ ಕಂಟ್ರೋಲ್ ಮಾಡಬೇಕು, ಫ್ಯೂಚರ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಇದನ್ನ ಅಡ್ರೆಸ್ ಮಾಡ್ಬೋದು? ಸೊ ಇಷ್ಟೆಲ್ಲ ಸ್ಟೆಪ್ಸ್ಗಳಿದ್ರೂ ಕೂಡ ಆರ್ಟಿಕಲ್ ಪ್ರಕಾರ ಗವರ್ಮೆಂಟ್ ಇನ್ನೂ ಕೂಡ ಏರ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿಲ್ಲ.
ಸೊ ಅದಕ್ಕೋಸ್ಕರ ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟ್ ಇರಬೇಕು, ಅಂದ್ರೆ ಸ್ಟ್ರಿಕ್ಟರ್ ಪೆನಾಲ್ಟೀಸ್, ಅಕೌಂಟಬಿಲಿಟಿ ಇರಬೇಕು. ಕ್ಲೀನ್ ಟೆಕ್ನಾಲಜೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು, ರಿನ್ಯೂವೇಬಲ್ ಎನರ್ಜೀಸ್ಗಳು, ಟ್ರೀ ಕವರ್ ಇಂಪ್ರೂವ್ ಮಾಡೋದು, ಫಾರೆಸ್ಟ್ ಕವರ್ಗಳನ್ನ ಇಂಪ್ರೂವ್ ಮಾಡೋದು, ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ಗಳನ್ನ ತಗೊಂಡ್ಬರೋದು. ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಇದ್ದಾಗ ಪ್ರಾಪರ್ ಆಗಿ ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ಗಳಿಗೆ ಮೊದಲ ಆದ್ಯತೆಯನ್ನ ಕೊಡೋದು. ಈ ರೀತಿಯಾದಂತಹ ಸ್ಟೆಪ್ಸ್ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ನೆಕ್ಸ್ಟ್ ಡಾಟಾ ಡ್ರಿವೆನ್ ಪಾಲಿಸೀಸ್, ಅಂದ್ರೆ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ನ ತಗೊಂಡ್ಬರೋದು. ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್, ಗ್ರೀನ್ ಸ್ಪೇಸ್ಗಳನ್ನ ಇಂಪ್ರೂವ್ ಮಾಡೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಇನ್ಕ್ರೀಸ್ ಮಾಡೋದು. ನಾವು ಅರ್ಬನ್ ಏರಿಯಾದಲ್ಲಿ ಗ್ರೀನ್ ಸ್ಪೇಸ್ಗಳನ್ನ ಜಾಸ್ತಿ ಮಾಡೋದ್ರಿಂದ ಹೀಟ್ ಐಲ್ಯಾಂಡ್ಸ್ಗಳೇನು ಕ್ರಿಯೇಟ್ ಆಗ್ತಾ ಇದೆ, ಈ ಹೀಟ್ ಐಲ್ಯಾಂಡ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಗ್ಲೋಬಲ್ ಕೊಲಾಬರೇಷನ್ಸ್. ಸೊ ಕ್ಯೋಟೋ ಪ್ರೋಟೋಕಾಲ್ಸ್ ಇದೆ, ಇದರಲ್ಲಿ ಗ್ಲೋಬಲ್ ಕೊಲಾಬರೇಷನ್ಸ್ ಆಗ್ತದೆ. ಅಂಡ್ ಆಲ್ಸೋ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ರಿನ್ಯೂವೇಬಲ್ ಎನರ್ಜೀಸ್ಗೋಸ್ಕರ ಫ್ರಾನ್ಸ್ ಜೊತೆ ನಾವೇನ್ ಮಾಡ್ತೀವಿ, ಟೈ ಅಪ್ ಮಾಡ್ಕೊಂಡಿದೀವಿ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲದನ್ನು ಕೂಡ ತಗೊಂಡ್ಬರ್ಬೇಕಾಗತ್ತೆ. ಪಬ್ಲಿಕ್ ಎಂಗೇಜ್ಮೆಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು, ಗ್ರೌಂಡ್ ಲೆವೆಲ್ ವರ್ಕ್. ಪಂಚಾಯತ್ ಮುನ್ಸಿಪಾಲಿಟೀಸ್ಗಳ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಅವೇರ್ನೆಸ್ಗಳನ್ನ ಸ್ಪ್ರೆಡ್ ಮಾಡಬೇಕು. ಸೊ ಈ ಆರ್ಟಿಕಲ್ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ. ಏರ್ ಪೊಲ್ಯೂಷನ್ ಇವಾಗ ಟೆಕ್ನಿಕಲ್ ಇಶ್ಯೂ ಅಲ್ಲ, ಸ್ಟ್ರಕ್ಚರಲ್ ಇಶ್ಯೂ ಅಂತ ಹೇಳಿದ್ದಾರೆ. ಸೊ ಯಾಕೆ ಸ್ಟ್ರಕ್ಚರಲ್ ಇಶ್ಯೂ ಅಂತ ಹೇಳಿದ್ರೆ, ಇಷ್ಟೆಲ್ಲ ಪ್ರೋಗ್ರಾಮ್ಸ್ ತಂದಿದ್ರು ಕೂಡ ಈಗ ನಮಗೆ ಗವರ್ನೆನ್ಸ್ ಇಶ್ಯೂ ಆಗ್ತಿದೆ. ಗವರ್ನೆನ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದು, ಮುನ್ಸಿಪಲ್ ಕೋಆರ್ಡಿನೇಷನ್ ಇಲ್ಲದೆ ಇರೋದು, ಮುನ್ಸಿಪಲ್ ಬಾಡೀಸ್ ಹತ್ರ ರಿಸೋರ್ಸ್ ಮತ್ತೆ ಫಂಡ್ ಇಲ್ಲದೆ ಇರೋದು, ಅಂಡ್ ಆಲ್ಸೋ ಕಾಂಪ್ಲೆಕ್ಸ್ ಸೋಶಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಚಾಲೆಂಜಸ್ ಜಾಸ್ತಿ ಇರೋದು. ಸೊ ಇಷ್ಟೆಲ್ಲ ಈ ಪ್ರಾಬ್ಲಮ್ಸ್ ಇರೋದ್ರಿಂದನೇ ನಮ್ಗೆ ಇವಾಗ ಏರ್ ಪೊಲ್ಯೂಷನ್ ನ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೇವೆ. ಸೊ ಹೇಗೆ ಇದನ್ನ ಏರ್ ಪೊಲ್ಯೂಷನ್ ನ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ನಂತರ ಗ್ಲೋಬಲಿ ಚೀನಾ ಯಾವ ತರ ವರ್ಕ್ ಮಾಡ್ತಿದೆ ಅನ್ನೋದನ್ನು ಕೂಡ ಒಂದು ಕಂಪ್ಯಾರಿಸನ್ ಅನಾಲಿಸಿಸ್ ನ ಮಾಡಿದ್ದಾರೆ. ಸೊ ಈ ಕಂಪ್ಯಾರಿಸನ್ ಅನಾಲಿಸಿಸ್ ನ ನಾವು ನೋಡ್ಕೊಂಡ್ರೆ, ಚೀನಾ 22 ಲಕ್ಷ ಕೋಟಿಯನ್ನ ಕ್ಲೀನ್ ಏರ್ ಪ್ರೋಗ್ರಾಮ್ಗೋಸ್ಕರ ತಗೊಂಡ್ಬಂದಿದೆ. ಆದ್ರೆ ಭಾರತ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ಗೆ ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್ ಚೀನಾ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಜಸ್ಟ್ 1% ಅಷ್ಟೇ ಇದೆ. ಅಂಡ್ ಆಲ್ಸೋ 2019 ನಾವು ಎಸ್ಟಾಬ್ಲಿಷ್ ಮಾಡಿರುವಂತಹ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಜಸ್ಟ್ 60% ಆಫ್ ದ ಫಂಡ್ ನ ಮಾತ್ರ ಯೂಸ್ ಮಾಡಿದೆ ಏರ್ ಕ್ವಾಲಿಟಿಯನ್ನ ಪ್ರಾಪರ್ ಮಾಡೋದಕ್ಕೋಸ್ಕರ ಅಂತ ಕೂಡ ಹೇಳಲಾಗಿದೆ. ಹಾಗೆಯೇ ಗ್ಲೋಬಲ್ ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ರೆ, ಚೀನಾ ಕೋಲ್ ಪ್ಲಾಂಟ್ಸ್ ಗಳನ್ನ ಸ್ಟಾಪ್ ಮಾಡಿದೆ. ಅಂಡ್ ಆಲ್ಸೋ ಬ್ರೆಜಿಲ್ ಕಮ್ಯುನಿಟಿ ಬೇಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ತಗೊಂಡ್ಬಂದಿದೆ. ಇದೆಲ್ಲ ಬೆಸ್ಟ್ ಎಕ್ಸಾಂಪಲ್ಗಳು. ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಮ್ಗೆ ಭಾರತದ ಏರ್ ಕ್ವಾಲಿಟಿಯನ್ನ ಕೂಡ ಪ್ರಾಪರ್ ಆಗಿ ಮತ್ತೆ ರಿಕವರ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ನ ಮೂಲಕ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೇನ್ಸ್ ಕ್ವಶನ್ ಅಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮೇನ್ಸ್ ಕ್ವಶನ್ ಕೂಡ ಮೆನ್ಷನ್ ಮಾಡಿದೀವಿ. ಇಂಡಿಯಾಸ್ ಏರ್ ಪೊಲ್ಯೂಷನ್ ರಿಕ್ವೈರ್ಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್ ರಾದರ್ ದನ್ ದ ಸೀಸನಲ್ ಪಾಲಿಸಿ. ಬಿಕಾಸ್ ಆರ್ಟಿಕಲ್ ಅಲ್ಲಿ ಸೀಸನಲ್ ಪಾಲಿಸಿಗಿಂತ ನಮ್ಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಕೂಡ ಮೆನ್ಷನ್ ಮಾಡಿರೋದ್ರಿಂದ ನಮ್ಗೆ ಈ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ಹೇಳಿದೀವಿ. ಅಂಡ್ ಆಲ್ಸೋ ನೆಕ್ಸ್ಟ್ ಫ್ಯೂಚರ್ ವೇ ಫಾರ್ವರ್ಡ್ ಕೂಡ ಹೇಳಿದೀವಿ. ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆಗಿ ಕೂಡ ಹೇಳಿದೀವಿ. ಅಂಡ್ ಆಲ್ಸೋ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಅದರಲ್ಲಿ ಕ್ಲೈಮೇಟ್ ನ ಪ್ರಾಪರ್ ಮಾಡೋದಕ್ಕೋಸ್ಕರ ಏರ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ತುಂಬಾ ಸ್ಟೆಪ್ಸ್ ಗಳನ್ನ ತಗೊಂಡ್ಬಂದಿದೀವಿ. ಅದೆಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಇದಕ್ಕೆ ಪ್ರಾಪರ್ ಆಗಿರುವಂತಹ ಆನ್ಸರ್ ಅನ್ನ ಬರೀಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಕೂಡ ಕರೆಕ್ಷನ್ಸ್ ಏನಾದ್ರೂ ಬೇಕಿದ್ರೆ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.